ಇದು ಕಬ್ಬು ಬೆಳೆಗಾರರ ಬೇಡಿಕೆ. ಬಟ್ ನಿರಂತರವಾಗಿ ಸಚಿವರು ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು ಕೂಡ ಮನವೊಲಿಕೆ ಆಗಿಲ್ಲ. ಹಾಗಾಗಿ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ರೈತರ ಪರವಾಗಿ ಇರುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇವತ್ತು ಸಿಎಂ ನೇತೃತ್ವದಲ್ಲಿ ನಡೆಯಲಿದೆ ಸಂಪುಟ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಟನ್ಗೆ 3,500 ರೂಪಾಯಿ ಕೊಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ನಿನ್ನೆಯ ಮಾತುಕತೆ ಬಗ್ಗೆ ಎಚ್.ಕೆ. ಪಾಟೀಲ್ ಅವರು ವಿವರಿಸಲಿದ್ದಾರೆ ಸರ್ಕಾರದ ಮುಂದೆ. ಈಗಾಗಲೇ 3,550 ರೂಪಾಯಿ ಕೊಡೋದಕ್ಕೆ ಮನಸ್ಸು ಮಾಡಿದೆ ಸರ್ಕಾರ. ಬಟ್ ಬಿಲ್ಕುಲ್ ರೈತರು ಒಪ್ಪೋದಕ್ಕೆ ಸಿದ್ಧಾನೇ ಇಲ್ಲ. ಮಹಾರಾಷ್ಟ್ರದಂತೆ 3,500 ರೂಪಾಯಿ ಕೊಡಲೇಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಸಭೆಯಲ್ಲಿ ಚರ್ಚೆ ಮಾಡಿ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ರೈತರ ಡಿಮ್ಯಾಂಡ್ ಏನ್ ಗೊತ್ತಾ? ಒಂದೇ ಭೂಮಿ ಒಂದೇ ಜಮೀನಲ್ಲಿ ಬೆಳೆದಿರುವಂತಹ ಕಬ್ಬನ್ನ ನಾವು ಇಲ್ಲಿ ಫ್ಯಾಕ್ಟರಿಗಳಿಗೆ ಕಳಿಸಿದ್ರೆ ನೀವು ಜಸ್ಟ್ 3,000 ರೂಪಾಯಿ ಕೊಡ್ತೀರಾ. ಅದನ್ನೇ ನಾವು ಪಕ್ಕದ ಮಹಾರಾಷ್ಟ್ರಕ್ಕೆ ಕೊಟ್ಟು ನೋಡಿದ್ದೀವಿ, 3,500 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಕಬ್ಬಿಗೆ. ಬಟ್ ಇಲ್ಲಿ ಯಾಕೆ ನಿಮಗೆ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ನಿನ್ನೆ ನಡೆದಂತ ಸಭೆ ಕೂಡ ಕಂಪ್ಲೀಟ್ ಆಗಿ ವಿಫಲ ಆಗಿದೆ. ಈಗ ಹೆಂಗ್ ಗೊತ್ತಾ, ಬರೀ ಬೆಳಗಾವಿಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ ಹೋರಾಟ. ಪಕ್ಕದ ಜಿಲ್ಲೆ ಬಾಗಲಕೋಟೆಯಲ್ಲೂ ಕೂಡ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಮತ್ತೊಂದು ಕಡೆ ವಿಜಯಪುರದಲ್ಲೂ ಕೂಡ ರೈತರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಹಾಗಾಗಿ ಮೂವರು ಸಚಿವರಿಗೂ ಕೂಡ ರೈತರ ಮನವೊಲಿಕೆಗೆ ಟಾಸ್ಕ್ ಕೊಟ್ಟಿತ್ತು ಸರ್ಕಾರ. ಬಟ್ 3 ಕಡೆ ಫೇಲ್ಯೂರ್. ಈ ಕಡೆ ಆರ್.ಬಿ. ತಿಮ್ಮಾಪುರ ಅವರು ಬಾಗಲಕೋಟೆಗೆ ಹೋಗ್ಲೇ ಇಲ್ಲ ಬಿಡಿ, ರೈತರ ಜೊತೆ ಮಾತಾಡಲೇ ಇಲ್ಲ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಮಾತುಕತೆ ಆಗಲಿಲ್ಲ. ಎಚ್.ಕೆ. ಪಾಟೀಲ್ ಅವರು ಬೆಳಗಾವಿಗೆ ಭೇಟಿ ಕೊಟ್ಟರು, ಬಟ್ ಅಲ್ಲಿ ವಿಫಲ ಆಗಿದೆ ಆ ಸಂಧಾನ ಸಭೆ. ಈ ಕಡೆ ಎಂ.ಬಿ. ಪಾಟೀಲ್ ಅವರು ಕೂಡ ವಿಜಯಪುರಕ್ಕೆ ಭೇಟಿ ಕೊಟ್ಟರು, ಬಟ್ ಅಲ್ಲೂ ಕೂಡ ಸಂಧಾನ ಸಭೆ ವಿಫಲ ಆಗಿರೋದ್ರಿಂದ ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ಸಭೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ.